ಲೋಕಭವನದಲ್ಲಿ ಕರ್ನಾಟಕ ರಾಜ್ಯದ 25ನೇ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಹಾಗೂ 13 ಮಂದಿ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ 5 ಬಾರಿ ಶಾಸಕರಾಗಿರುವ ಜಮೀರ್ ಅಹ್ಮದ್ ಖಾನ್ ರವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡದಿರುವುದನ್ನು ಖಂಡಿಸಿ ಚಾಮರಾಜಪೇಟೆ ಬ್ಲಾಕ್ ಮಾಜಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ವೆಂಕಟೇಶ ಎಂಡಿಡಿಎಸ್ಎಸ್ ಬೆಂಗಳೂರು ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಚಾಮರಾಜಪೇಟೆ ಕ್ಷೇತ್ರದ ಸಂಘದ ಎಲ್ಲಾ ಸದಸ್ಯರಿಂದ ಮುಖಂಡರಿಂದ ಜಮೀರ್ ಅಹ್ಮದ್ ಖಾನ್ ರವರಿಗೆ ಮುಂದಿನ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂದು ನಮ್ಮ ವಾಹಿನಿಯ ಮುಖಾಂತರ ಆಗ್ರಹಿಸಿದರು. ನಮ್ಮ ಡಿಕೆ ಸಾಹೇಬರಿಗೆ ಒಬ್ಬ ಕಾಂಗ್ರೆಸ್ನ ಒಳ್ಳೆ ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡಿ 45 ವರ್ಷಗಳ ಸತತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷನ ಕಟ್ಕೊಂಡ್ಬಂದಿದ್ದಾರೆ. ಅವರು ಇವತ್ತು ಸಿಎಂ ಆಯ್ತಾ ಇರೋದು ನಮಗೆಲ್ಲ ಒಂದು ಖುಷಿ ಆಯ್ತಾ. ದುಃಖವಾದ ವಿಷಯ ಏನಂದರೆ ಇವತ್ತು ನಮ್ಮ ಚಾಮರಾಜಪೇಟೆ ಮಂದಿನ ಮಗ ಜಮೀರ್ ಅಹ್ಮದ್ ಇವಾಗ ನಮ್ಮ ಕಾಂಗ್ರೆಸ್ಗೆ 3 ಜನ ಒಳ್ಳೆ ರಾಜ್ಯ ಸಿಂಹಾಸನ ನಮ್ಮ ಸಿದ್ದರಾಮಯ್ಯ ಅವರು, ಒಂದು ಡಿಕೆ ಶಿವಕುಮಾರ್ ಸಾಹೇಬರು, ಅದು ನೆಕ್ಸ್ಟ್ ಆದರೆ ನಮ್ಮ ಬಿಎಸ್ ಜಮೀರ್ ಅಹ್ಮದ್ ಖಾನ್ ಅವರು. ಇವತ್ತು ನಮ್ಮ ಬಿಎಸ್ ಜಮೀರ್ ಅಹ್ಮದ್ ಖಾನ್ ಒಂದು ನಮಗೆ ದುಃಖ ಪಡೋಂತ ಕೇಳಿ ಅವ್ರು ಸಚಿವ ಸ್ಥಾನ ತಪ್ಪಿಸಿದ್ದಾರೆ. ಅದೆಲ್ಲ ನಮಗೆ ತುಂಬ ನೋವಾಯ್ತಾ ಇದೆ. ಯಾಕೆ ಅಂದರೆ ಅವರು ಮಾಡಿರೋಂಥ ಸಿಕ್ಕಾಪಟ್ಟೆ 224 ಕ್ಷೇತ್ರದಲ್ಲಿ ಯಾವ MLA ಮಾಡ್ತಾ ಇರೋಂಥವ್ರು ಅಂತ ಕೆಲಸ ಮಾಡಿದೆ ಅಂತ ನಾವು ಎದೆ ತಟ್ಕೊಂಡು ಹೇಳ್ಕೊತೀವಿ. ಯಾಕೆಂದರೆ ಅವರು ಸಚಿವ ಸ್ಥಾನ ಮುಂದಿನ ದಿನ BJP ಸರ್ಕಾರದಾಗ ಏನೂ ಮಾಡ್ತಾ ಇರೋ ಕೆಲಸನ ಅವ್ರು ಮಾಡ್ಕೊಂಬಂದಿದ್ದಾರೆ. ಬಡವರಿಗೆ ಬಗ್ಗರಿಗೆ ಎಲ್ಲರಿಗೂ ಹೌಸಿಂಗ್ ಬೋರ್ಡಲ್ಲಿ ಸ್ಲಮ್ ಬೋರ್ಡಲ್ಲಿ ಎಲ್ಲ ಕಡೆಯೂ ಮನೆಗಳು ಏನು ಬೇಕೋ ಬಡವರಿಗೆ ಎಲ್ಲ ತಾನು ಹೆಲ್ಪ್ ಮಾಡ್ಕೊಂಬಂದಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ತಪ್ಪಿಸಿರೋದು ತುಂಬ ದುಃಖ ಆಗಿದೆ. ನಮ್ಮ ಕ್ಷೇತ್ರ ಜನಕ್ಕಾಗಿರಲಿ, ರಾಜ್ಯದ ಜನಕ್ಕಾಗಿ ಮುಂದಿನ ದಿನ ರಾಷ್ಟ್ರೀಯ ನಾಯಕ ಆಗಿರೋರು ಜಮೀರ್ ಅಂದರೆ ಅವ್ರು ಒಬ್ಬರೇ ಅಲ್ಲ, ಅವರು ಒಂದು ಬ್ರ್ಯಾಂಡು. ಅವ್ರು ಏನಂತಾರೆ ಅದನ್ನ ಒಂದು ಬಡವರಿಗೆ ಬಗ್ಗರಿಗೆ ಎಲ್ಲಾನು ನಾವು ಪಾಲಿಸ್ತಾ ಇದ್ದೀವಿ ಅಂತ ನಾಯಕರಿಗೆ ಇವತ್ತು ಸಚಿವ ಸ್ಥಾನ ತಪ್ಪಿಸಿರೋ ಆಗಿದೆ. ಮುಂದಿನ ದಿನದಲ್ಲೇ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಮುಂದಿನ ದಿವಸದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂದ್ಬಿಟ್ಟು ಹೇಳೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಸಾಹೇಬರಿಗೆ ಮುಂದಿನ ಇದರಲ್ಲ ಈ ನಮ್ಮ ಡಿಕೆ ಸಾಹೇಬರು ಸಚಿವ ಸ್ಥಾನದಲ್ಲಿ ಮುಂದಿನ ಗೋಷ್ಠಿಯಲ್ಲಿ ನಮ್ಮ ಬಿಎಸ್ ಜಮೀರ್ ಅಹ್ಮದ್ ಖಾನ್ ಸಾಹೇಬರು ಸಚಿವ ಸ್ಥಾನ ಬರಬೇಕು. ಹಂಗೇನ ಬಂದಿಲ್ಲ ಅಂದರೆ ಮುಂದಿನ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾವು ನಮ್ಮ ಚಾಮರಾಜಪೇಟೆ ಜನತೆಯಿಂದ ನಾವು ಒಂದು ಇದು ಹೇಳ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ಸಿನ ಕಟ್ಟಾಳು ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪದವಿ ಸ್ವೀಕರಿಸಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರನ್ನು ಸಲ್ಲಿಸ್ತಾ ಇದ್ದೀನಿ. ಆದರೆ ಒಂದು ದುಃಖಕರ ಸಂಗತಿ ಅಂದರೆ ನಮ್ಮ ಚಾಮರಾಜ ಪಾರ್ಟಿಯ ಮಣ್ಣಿನ ಮಗನಾದ BJ ಜಮೀರ್ ಅಹ್ಮದ್ ಸಚಿವ ಸ್ಥಾನ ತಪ್ಪಿಸಿರೋದು ನಮಗೆ ದುಃಖಕರ ಆಗಿದೆ. ಯಾಕಪ್ಪ ಅಂತಂದರೆ ಯಾರೋ ಮಾಡಿರೋ ಒಂದು ದುಷ್ಟತನದಿಂದ ನಮ್ಮ ನಾಯಕರು ಬಲಿಯಾದರು. ಇದು ನಮಗೆ ತುಂಬ ದುಃಖ ತಂದಿದೆ. ಯಾಕಪ್ಪ ಅಂತಂದರೆ ಅವರು ಕಾಂಗ್ರೆಸ್ಸಿನ ಪ್ರಶ್ನಾತೀತ ನಾಯಕರಾಗಿ ಬೆಳೀತಾ ಇದ್ರು. ಒಳ್ಳೆ ರಾಷ್ಟ್ರ ನಾಯಕರಾಗಿ ಬೆಳೆಯೋ ಒಂದು ಅವರಲ್ಲಿ ಗುಣ ಇತ್ತು. ಅಂತ ರಾಷ್ಟ್ರ ನಾಯಕನೇ ಇವರು ಇವತ್ತು ಒಂದೇ ಆಡಿಯೋ ತುಂಬಿಬಿಟ್ರು. ಅದು ನಮಗೆ ತುಂಬ ದುಃಖಕರವಾಗಿದೆ. ದಯವಿಟ್ಟು ನಮ್ಮ ಮನವಿ ಏನಂದರೆ ಮುಂದಿನ ಸಚಿವ ಸಂಪುಟದಲ್ಲಾದರೂ ನಮ್ಮ ಮಾನ್ಯ BJ ಜಮೀರ್ ಅಹ್ಮದ್ ಸಚಿವ ಸ್ಥಾನವನ್ನು ಕೊಡಬೇಕಂತ ತಮ್ಮಲ್ಲಿ ನಮ್ಮ ಡಿಕೆ ಶಿವಕುಮಾರ್ ಮನವಿಯನ್ನು ಸಲ್ಲಿಸ್ತಿದ್ದೀವಿ.